ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕಲ್ಯಾಣನಗರ ಬಸವತತ್ವ ಪೀಠದಲ್ಲಿ ಆಯೋಜಿಸಲಾಗಿತ್ತು. ಬಸವತತ್ವ ಪೀಠದ ಶ್ರೀ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮಿ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿದೆ. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲವೆಂದರೆ ಅದನ್ನು ಪ್ರಶ್ನೆ ಮಾಡಿ ನ್ಯಾಯಬದ್ಧವಾಗಿ ಕಾರ್ಯನಿರ್ವಹಿಸಲು ಪತ್ರಿಕೋದ್ಯಮಕ್ಕೆ ಪರಮಾಧಿಕಾರವನ್ನು ನೀಡಲಾಗಿದೆ ಎಂದರು. ಪತ್ರಕರ್ತರ ಕಷ್ಟಗಳು ಮತ್ತು ಅವರ ಶ್ರಮದ ಕುರಿತಾಗಿ ಹಲವಾರು ಸಂಗತಿಗಳು ನಮ್ಮ ಜೊತೆ ಹಂಚಿಕೊಂಡ್ರು. ಮತ್ತು ವಿಶೇಷವಾಗಿ ಅಲ್ಲಿ ಗಮನ ಸೆಳೆದಿದ್ದೇನು ಅಂತ ಹೇಳಿದ್ರೆ, ಬೆಳಗ್ಗೆ ಪತ್ರಿಕೆ ಬರುವಂಥದ್ದು ಒಂದು 10 ನಿಮಿಷ ತಡ ಆಯಿತು ಅಂದ್ರೂ ಕೂಡ ನಾವು ಪತ್ರಿಕೆ ಹಾಕೋದನ್ನ ಬೈಯೋಕ್ಕೆ ಶುರು ಮಾಡ್ತೀವಿ, ಅಥವಾ ಏಜೆಂಟಿಗೆ ಫೋನ್ ಮಾಡಿ ಕೂಡ ಬೈಯುವಂಥ ಸಂದರ್ಭ ಬೇಕಾದಷ್ಟಿದೆ. ಇವೆಲ್ಲವನ್ನು ಗಮನಿಸಿದಾಗ ಪತ್ರಕರ್ತರು ಪತ್ರಿಕೆಗಳನ್ನು ಮುದ್ರಿಸಿ ಕಳಿಸೋದು ಎಷ್ಟು ಶ್ರಮದಾಯಕವೋ ಅಷ್ಟೇ ಶ್ರಮದಾಯಕ ಬಿಸಿಲು ಮಳೆಗಳ ಚಳಿಗಳನ್ನು ಲೆಕ್ಕಿಸ್ದಂಗೆ ಬೆಳಗಿನ ಜಾವನೆ ಮನೆಗಳಿಗೆ ಪತ್ರಿಕೆ ತಲುಪಿಸ್ತಕ್ಕಂಥ ಶ್ರಮವನ್ನು ಕೂಡ. ಹಾಗಾಗಿ ಅಂಥವನ್ನು ಗುರುತಿಸುವಂಥ ಒಂದು ಕೆಲಸ ಮಾಡ್ಬೋದು. ಈಗ ಹಲವಾರು ಪತ್ರಿಕಾ ರಂಗದಲ್ಲಿ ಸೇವೆ ಸಂಸ್ಥೆ ಇರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡುವಂಥದ್ದು ಅದು ಕೂಡ ಒಂದು ವಿಧಾಯಕ ಕಾರ್ಯ ಅನ್ನುವಂಥ ಒಂದು ಸಂಗತಿನ ಈ ಸಂದರ್ಭದಲ್ಲಿ ಹಂಚಿಕೊಂಡು, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಮಾತುಗಳನ್ನು ಆಡೋದ್ರ ಮೂಲಕವಾಗಿ ಪತ್ರಕರ್ತರ ಭಾವನೆಗಳಿಗೆ ಮತ್ತು ಪತ್ರಕರ್ತರ ಪ್ರತಿಭೆಗಳಿಗೆ ಒಂದು ಸ್ಪಂದಿಸಿದಂಥ ಎಲ್ಲ ಗಣ್ಯರಿಗೂ ಈ ಸಂದರ್ಭದಲ್ಲಿ ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ, ಜಿಲ್ಲಾ ಆಸ್ಪತ್ರೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಚಂದ್ರಶೇಖರ್ ಅವರು ಮಾತನಾಡಿ, ಜನರು ಹಾಗೂ ಸರ್ಕಾರಗಳ ನಡುವೆ ಇರುವ ಮಹತ್ವದ ಕೊಂಡಿ ಎಂದರೆ ಅದು ಪತ್ರಿಕೋದ್ಯಮ. ಇಂದಿನ ಈ ಡಿಜಿಟಲ್ ಜಗತ್ತಿನಲ್ಲಿ ಪತ್ರಿಕೋದ್ಯಮ ಸೇರಿದಂತೆ ಎಲ್ಲವೂ ಡಿಜಿಟಲೀಕರಣವಾಗಿದೆ. ಮೊಬೈಲ್ನಲ್ಲಿಯೇ ಎಲ್ಲ ಕ್ಷಣದ ಸುದ್ದಿಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ಎಂದರು. ನಾವು ನಮ್ಮ ಮಕ್ಕಳಿಗೆ ಅಥವಾ ನಾವೆಲ್ಲ ನಮ್ಮ ಜವಾಬ್ದಾರಿ ಏನು ಅಂದರೆ, ಡೈಲಿ ಪೇಪರ್ಗಳನ್ನು, ನ್ಯೂಸ್ ಪೇಪರ್ ಓದೋದು ಅಥವಾ ಮ್ಯಾಗಝೈನ್ಸ್ ಓದೋದನ್ನು ನಾವು ಸ್ಟ್ರೆಸ್ ಮಾಡಬೇಕಾಗತ್ತೆ. ಏಕೆಂದರೆ ಅಲ್ಲಿ ನಂಜೇಶ್ ಅವರು ಹೇಳಿದಾಗೆ ವಾಸ್ತವ ಸಂಗತಿಗಳೇನಿದ್ರೂ ಅಲ್ಲಿ ನಮಗೆ ನ್ಯೂಸ್ ಪೇಪರ್ಸಲ್ಲಿ ಮಾತ್ರ ಸಿಗೋಕ್ಕೆ ಸಾಧ್ಯ. ನ್ಯೂಸ್ ಚಾನಲಲ್ಲಿ ಒಂದು ನ್ಯೂಸಲ್ಲಿ ಒಂದು ಹೇಳಿದ್ರೆ ಇನ್ನೊಂದು. ಹಿರಿಯ ಪತ್ರಕರ್ತರಾದ ತಿಪ್ಪೆ ರುದ್ರಪ್ಪ ಅವರು ಮಾತನಾಡಿ, ಕನ್ನಡದ ಮೊದಲ ಪತ್ರಿಕೆಯಾದ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಜರ್ಮನ್ ಮತ ಪ್ರಚಾರಕ ರೆವರೆಂಡ್ ಹರ್ಮನ್ ಮೋಂಗ್ಲಿಂಗ್ ಅವರು 1843 ಜುಲೈ 1 ಆರಂಭಿಸಿದರು. 1838 ಮಂಗಳೂರಿಗೆ ಬಂದ ಇವರು 1841 ಮಂಗಳೂರಿನಲ್ಲಿ ಬಾಸೆಲ್ ಮಿಷನ್ ಪ್ರೆಸ್ಸನ್ನು ಸ್ಥಾಪಿಸಿ ಕನ್ನಡ ಮತ್ತು ತುಳುವಿನಲ್ಲಿ ಮುದ್ರಣ ಕಾರ್ಯ ಪ್ರಾರಂಭಿಸಿದ ಇವರು ಮಂಗಳೂರು ಸಮಾಚಾರ ಹೆಸರಿನ ವಾರಪತ್ರಿಕೆಯೊಂದನ್ನು ಆರಂಭಿಸುತ್ತಾರೆ. ಇದು ಅಂದಿನ ಕಾಲದಲ್ಲಿ ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿತು. ಮುಂದೆ ಇದು ಕನ್ನಡ ಪತ್ರಿಕಾ ರಂಗದಲ್ಲಿ ಕ್ರಾಂತಿಯಾಯಿತು ಎಂದು ಹೇಳಿದರು. ವೈದ್ಯರಿಗಿರ್ಬೋದು, ಪತ್ರಕರ್ತರಿರ್ಬೋದು, ಶಿಕ್ಷಕ ಇರ್ಬೋದು, ಒಂದು ಸಂಶೋಧನಾ ಪ್ರವೃತ್ತಿ ಮತ್ತು ಎರಡನೇದು ವೃತ್ತಿ ಬದ್ಧತೆ ಇರಬೇಕಾಗುತ್ತೆ. ಅದಕ್ಕೆ ಪ್ರೊಫೆಷನಲಿಸಮ್ ಅಂತ ಹೇಳ್ತೀವಿ. ನಾನೇನು ಕೆಲಸ ಮಾಡ್ತಾ ಇದ್ದೇನೆ ಅದಕ್ಕೆ ನಿಷ್ಠೆ, ಬದ್ಧತೆ, ಕಾರ್ಯಪರತೆ ಅದು ಆ 3 ಜನಕ್ಕೆ ಇರಬೇಕಾಗುತ್ತೆ. ಯಾಕೆಂದ್ರೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಎ ಟೀಚರ್ ಕೆನಾಟ್ ಟೀಚ್ ಅನ್ಲೆಸ್ ಎ ಕಂಟಿನ್ಯೂಸ್ ಟು ಲರ್ನ್. ಕಲಿಕೆ ಆಗಿಲ್ಲ ಅಂತ ಹೇಳಿ ನಾವು ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ, ಅಯೋಗ್ಯ, ನಾಲಾಯಕ ಅಂತ ಹೇಳ್ಬೋದು. ಎ ಡಾಕ್ಟರ್ ಕೆನಾಟ್ ಟ್ರೀಟ್ ಅನ್ಲೆಸ್ ಎ ಕಂಟಿನ್ಯೂಸ್ ಟು ರಿಸರ್ಚ್. ಸಂಶೋಧನೆ ಮಾಡ್ತಾ ಹೊಸ ಆವಿಷ್ಕಾರಗಳು, ರೋಗಗಳು ಬರುತ್ತೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಮೇಶ್ ನಾರಿನಿಂಗಜ್ಜಿ ಅವರು ಮಾತನಾಡಿ, ಮಂಗಳೂರು ಸಮಾಚಾರ ಪತ್ರಿಕೆಯೊಂದಿಗೆ ಆರಂಭವಾದ ಕನ್ನಡ ಪತ್ರಿಕಾ ರಂಗ ಇಂದು ಮಹತ್ವದ ಸುಧಾರಣೆಗಳೊಂದಿಗೆ ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಂದು ಹೇಳಿದರು. ಜೊತೆಗೆ ಖಚಿತತೆ ಇಲ್ಲವೇ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡುವ ಪತ್ರಕರ್ತರಿಗೆ ವೇತನ ಸರಿಯಾಗಿ ಸಿಗುತ್ತಿಲ್ಲ. 100ಕ್ಕೆ 10 ಜನರಿಗಷ್ಟೇ ಸುಸ್ಥಿತಿಯ ವೇತನ ದೊರೆತರೆ 90ರಷ್ಟು ಪತ್ರಕರ್ತರು ಸರಿಯಾದ ವೇತನವಿಲ್ಲದೆ ಪರದಾಡುವಂತಾಗಿದೆ. ಅದರಲ್ಲೂ ಗ್ರಾಮೀಣ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ಡೆಸ್ಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಬಗ್ಗೆ ಆಲೋಚಿಸುವುದಿಲ್ಲ. ಒಂದು ಖಚಿತ ಕಾನೂನು ಮಾಡಲೇಬೇಕಾಗಿದೆ. ನಾಡಿನ ಹಾಗೂ ಜನಕ್ಕೆ ಕಷ್ಟ ಕಾರ್ಪಣ್ಯಗಳ ಸಮಸ್ಯೆಗಳ ಬಗ್ಗೆ ಬೆಳಗುತ್ತಿರುವ ಪತ್ರಕರ್ತರ ಪರಿಸ್ಥಿತಿ ಸುಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಸರ್ಕಾರಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹಾಗೂ ವಾರ್ತಾ ಇಲಾಖೆಯ ಆದ್ಯ ಕರ್ತವ್ಯವಾಗಬೇಕಾಗಿದೆ.
ನಾವಿವತ್ತು 18% GST ಕಟ್ಟಿ, 34% IT ಕಟ್ಟಿ, 53-54% ಕಟ್ಟಿ, ಉಳಿದ ಪರ್ಸೆಂಟೇಜಲ್ಲಿ ಉದ್ಯಮ ಮಾಡಿ ಅದರ ಲಾಭ ನಷ್ಟ ಅನುಭವಿಸಿ ಇವತ್ತಿನ ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಿ ಉದ್ಯಮ ಒಂದು ಇಂಡಸ್ಟ್ರಿ ನಡೆಸೋದು ತುಂಬ ಕಷ್ಟವಾಗಿದೆ. ಇದನ್ನು ನಮ್ಮ ಪತ್ರಿಕಾ ಮಿತ್ರರಿಗೆ ಇದನ್ನೆಲ್ಲ ಹಂಚ್ಕೊಂಡಾಗ ಅವರು ಕಷ್ಟ ಬರಿಬೇಕು ಅಂತಾರೆ, ಅದ್ರ ಬರೆದ್ರೂ ಪ್ರಯೋಜನ ಇಲ್ಲ. ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ತುಂಬ ಸಮಸ್ಯೆ ಇದೆ, ತೊಂದರೆ ಇದೆ. ಅದನ್ನೆಲ್ಲ ಫೇಸ್ ಮಾಡಿ ನಾವು ಮುಂದೆ ಬರ್ತಾ ಇದ್ದೀವಿ. ಅದೇ ರೀತಿ ನೀವು ನಿಮ್ಮದು ಏನು ದೊಡ್ಡ ಕಷ್ಟ ಅಂತ ಭಾವಿಸ್ದಂಗೆ ಅದನ್ನೆಲ್ಲ ಮೀರಿ ನೀವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸೂಕ್ತವಾದ ಭದ್ರತೆ ಸಿಗುತ್ತೆ ಅಂತ ನಾನಾದ್ರೂ ಭಾವಿಸ್ತಾ ಅವರ ವೃತ್ತಿ ಬದುಕಿನಲ್ಲಿ ಸಮಾಜದ ಅಂಕು ಡೊಂಕುಗಳನ್ನ ತಿಂತಕ್ಕಂಥ ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಪತ್ರಕರ್ತರು ಇವತ್ತು ಕಂಡು ಬಂದಿರ್ತಕ್ಕಂಥದ್ದು ತಾವೆಲ್ಲ ಕಂಡಿದ್ದೀರಿ. ಇವರಿಂದ ಸಮಾಜದ ಮುಂದೆ ಒಳ್ಳೆ ಕೆಲಸಗಳಾಗಬೇಕಾಗಿದೆ. ಸಮಾಜ ಒಳ್ಳೆ ದೃಷ್ಟಿ ಕಡೆ ಒಳ್ಳೆ ಕೆಲಸದ ಕಡೆಗೆ ನಡಿಬೇಕು ಅಂದ್ರೆ ಪತ್ರಿಕೋದ್ಯಮ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ, ನೋಡುತ್ತೆ. ಹಾಗಾಗಿ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಒಂದು ಕ್ರಿಯೇಟಿವಿಟಿ. ಜನರು ಅಲ್ಲಿ ಒಳ್ಳೆಯವರು ಇದ್ದಾರೆ, ಸಮಾಜದಲ್ಲಿ ಎಲ್ಲರೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಪತ್ರಿಕೋದ್ಯಮಕ್ಕೆ ಬಂದಿರತಕ್ಕಂಥವ್ರು ತಮ್ಮ ತನು ಮನ ಧನವನ್ನ ವ್ಯಯ ಮಾಡಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಮಿತ್ರರು ಹೇಳಿದ ಹಾಗೆ ಆ ಕಾರ್ಯಪ್ರವೃತ್ತರಾಗಿ ಸಮಾಜಕ್ಕೆ ಒಂದು ಒಳ್ಳೆ ಸುದ್ದಿಯನ್ನ, ಸಮಾಜವನ್ನ ತಿದ್ದತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಪ್ರಾಮಾಣಿಕವಾಗಿ. ನಮ್ಮ ಸುತ್ತಮುತ್ತಲೇ ಸಾಧಕರು ಇರ್ತಾರೆ, ನಮಗದು ಗೊತ್ತಿರಲ್ಲ. ಇಂಥ ಸಾಧಕರನ್ನ ಒಂದು ಹುಡುಕಿ ಮುನ್ನೆಲೆಗೆ ತರಕ್ಕೆ ಸಾಧ್ಯತೆ ಇರೋದು ಮಾಧ್ಯಮಗಳಿಗೆ ಮಾತ್ರ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಸುಂದರೇಶ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ದೇವೇಂದ್ರ, ಉದ್ಯಮಿಗಳಾದ ಚಿದಾನಂದ ಮೂರ್ತಿ, ನಂಜೇಶ್ ಬೆಣ್ಣೂರು, ಕೊಯ್ನೂರು ಜ್ಯುವೆಲ್ಲರಿ ಮಾಲೀಕರಾದ ನರೇಂದ್ರ ಕುಮಾರ್, ಅಶೋಕ್ ಕುಮಾರ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು.